ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬೆಗೋನಿಯಾ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ಗೊತ್ತಿದೆಯಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೂ ಕೂಡ ಸಿಗ್ತಾ ಇರುತ್ತೆ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನಗೋಸ್ಕರ ಒಂದು ಲೈಕ್ ಮಾಡಿ, ಜೊತೆಗೆ ಸ್ವಲ್ಪನಾದ್ರೂ ಅಂದ್ರೆ ಏನಾದ್ರೂ ಇನ್ಫಾರ್ಮೇಶನ್ ಬೇರೆಯವ್ರಿಗೆ ಕೊಡೋ ಹಾಗಿದೆ ಅನ್ನೋ ಹಾಗಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ. ತುಂಬಾ ಜನ ಹೈಪ್ ಮಾಡ್ತಾ ಇಲ್ಲ. ಕಾಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ದಯವಿಟ್ಟು ಹೋಗಿ ಹೈಪ್ ಮಾಡ್ರಪ್ಪ ಪ್ಲೀಸ್. ಇದರಿಂದ ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ, ಯೂಟ್ಯೂಬರ್ ಅವರಿಗೆ ಪ್ರಮೋಟ್ ಮಾಡ್ತಾರೆ. ಮೊದಲನೇದಾಗಿ ಬೆಗೋನಿಯಾ ಗಿಡದ ಬಗ್ಗೆ ಎಷ್ಟ್ ಜನ ಗೊತ್ತಿದೆ ಅಂತ ಕಮೆಂಟ್ ಮುಖಾಂತರ ನಂಗೆ ಹೇಳ್ಬೋದು. ನನಗಂತೂ ಈ ಬೆಗೋನಿಯಾ ಗಿಡ ಅನ್ನೋ ಹೆಸರೇ ಗೊತ್ತಿರ್ಲಿಲ್ಲ. ಬೆಗೋನಿಯಾ ಅಂತ ಹೆಸರು ಕೇಳಿದ್ದೆ ಬಿಟ್ರೆ ಇದೇ ಗಿಡಕ್ಕೆ ಬೆಗೋನಿಯಾ ಅಂತಾರೆ ಅಂತ ಪಕ್ಕ ನನಗೆ ಗೊತ್ತೇ ಇರ್ಲಿಲ್ಲ. ರೀಸೆಂಟ್ ಆಗಿ ನಂಗೆ ಗೊತ್ತಾಯ್ತು ಇದಕ್ಕಂತಾರೆ ಬೆಗೋನಿಯಾ ಗಿಡ ಅನ್ಕೊಂಡು. ಈ ಬೆಗೋನಿಯಾದಲ್ಲಿ 4 ವೆರೈಟಿನಲ್ಲಿ ಬರ್ತದೆ. ಕೆಲವೊಂದ್ರಲ್ಲಿ ಚಂದದ ಹೂ ಬಿಡ್ತದೆ, ಅಂದ್ರೆ ಇವಾಗ ತೋರಿಸ್ತಾ ಇದೀನಲ್ಲ ಈ ರೀತಿಯಾಗಿ ಹೂ ಬಿಡುವಂತಹ ಬೆಗೋನಿಯಾ ಗಿಡಗಳು, ಅಥವಾ ಎಲೆನೆ ಅಟ್ರಾಕ್ಟ್ ಆಗಿರುವಂತಹ ಬೆಗೋನಿಯಾ ಗಿಡಗಳಾಗಿರ್ಬೋದು. ಹೈಟ್ ಆಗಿ ಬೆಳ್ಕೊಂಡು ಹೋಗುವಂತಹ ಬೆಗೋನಿಯಾ ಗಿಡಗಳು, ಹಾಗೆ ಬೆಗೋನಿಯಾ ಗಿಡದಲ್ಲಿ ಅಟ್ರಾಕ್ಟ್ ಆಗಿರುವಂತಹ ಎಲೆ, ಹಾಗೆ ಸುಂದರವಾಗಿರುವಂತಹ ಒಂದು ಹೂಗಳನ್ನ ಬಿಡುವಂತಹ ಬೆಗೋನಿಯಾ. ಈ ರೀತಿ 3-4 ರೀತಿ ಜಾತಿನಲ್ಲಿ ಈ ಬೆಗೋನಿಯಾ ಗಿಡಗಳು ಬರುತ್ತೆ. ನನ್ನ ಹತ್ರ ಈ ರೀತಿಯಾದಂತಹ ಬೆಗೋನಿಯಾ ಗಿಡಗಳು ಇದೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ನಂಗೆ ಒಂದಿಷ್ಟು ಬೆಗೋನಿಯಾ ಗಿಡಗಳನ್ನ ಕೂಡ ಕೊಟ್ಟಿದ್ರು, ಅದನ್ನ ಕೂಡ ನಟ್ಟಿಟ್ಟಿದೆ. ಜೊತೆಗೆ ಒಂದು ಬೇಜಾರದ ಸಂಗತಿ ಅನ್ಕೊಂಡು ಜೊತೆಗೆ ಇವಾಗ ಸದ್ಯದ ಮಟ್ಟದಲ್ಲಿ ಅದು ಖುಷಿ ಕೂಡ ಕೊಡ್ತಾ ಇದೆ. ಆ ಬೇಜಾರದ ಸಂಗತಿ ಏನಾಯ್ತು ಅದ್ ನಂಗೆ ಖುಷಿ ಕೂಡ ಕೊಡ್ತಾ ಇದೆ. ಅದು ಏನಂತ ಈ ವಿಡಿಯೋದ ಹೋಗ್ತಾ ಕೊನೆ ಎಂಡ್ನಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗ ಇದ್ರ ಕೇರ್ ನೋಡೋಣ. ಮೊದಲನೇದಾಗಿ ಬೆಗೋನಿಯಾ ಗಿಡಕ್ಕೆ ಯಾವ ರೀತಿಯಾದಂತ ಸನ್ಲೈಟ್ ಬೇಕೋ, ಇದಕ್ ಸನ್ಲೈಟ್ ಬೇಕೋ ಬೇಡವೋ ಅಂದ್ರೆ, ಇದಕ್ಕೆ ಸನ್ಲೈಟ್ ನೇರವಾದ ಬಿಸಿಲು ಬೇಡ. ಇದಕ್ಕೆ ನಾವು ಅಂದ್ರೆ ನೆರಳಿರುವಂತ ಜಾಗದಲ್ಲಿ ಇಟ್ಟು ಬ್ರೈಟ್ ಆಗಿರುವಂತಹ ಬೆಳಕು ಬೀಳ್ತಾ ಇರ್ಬೇಕು. ಜೊತೆಗೆ ಇದು ಬುಷಿಯಾಗಿ ಬರ್ಬೇಕಂದ್ರೆ ಈ ರೀತಿಯಾಗಿ ಪಿಂಚಿಂಗ್ ನ ಮಾಡ್ತಾ ಇರ್ಬೇಕಾಗುತ್ತೆ. ಅಂದ್ರೆ ಕಟ್ ಮಾಡೋದು, ಮೇಲ್ಗಡೆ ಸೈಡ್ ನಲ್ಲಿ ಕಟ್ ಮಾಡಿ ಅದೇ ಪಾಟ್ ನಲ್ಲಿ ಮತ್ತೆ ಹಾಕಿದ್ರೆ ಅದು ಚೆನ್ನಾಗಿ ಕಟಿಂಗ್ ನಿಂದನೂ ಕೂಡ ಬೆಳ್ಕೊಂಡ್ ಬರುತ್ತೆ. ಸೂರ್ಯನ ಬೆಳಕಿಗೆ ಇದನ್ನ ನಾವು ಡೈರೆಕ್ಟ್ ಆಗಿ ಇಡೋದಿಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಎಲೆಗಳೆಲ್ಲ ಹಳದಿಯಾಗಿ ಗಿಡಗಳು ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಆದಷ್ಟು ನೆರಳಲ್ಲಿ ಇಟ್ಟು ಬೆಳಕು ಬೀಳುವಂತ ಜಾಗದಲ್ಲಿ ಇಟ್ರೆ ತುಂಬಾನೇ ಚೆನ್ನಾಗಿ ಈ ರೀತಿಯಾಗಿ ಗಿಡ ಚೆನ್ನಾಗಿ ಬರುತ್ತೆ. ನೀರು ಎಷ್ಟು ಬೇಕಪ್ಪ ಅಂದ್ರೆ, ಇದರಲ್ಲಿ ನೀರು ನಾವು ಮೇಲ್ಪದರ ಅನ್ನೋದು ಚೆನ್ನಾಗಿ ಡ್ರೈ ಆಗಿದ್ರೆ ಮಾತ್ರ ನೀರನ್ನ ಹಾಕ್ಬೇಕು. ಎಲ್ಲಾದ್ರೂ ಹಸಿ ಇದೆ ಅಂದ್ರೆ ಇದಕ್ಕೆ ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಏಕೆಂದ್ರೆ ಇದ್ರ ಸ್ಟೆಮ್ ನಲ್ಲೇ ನೀರ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಏನು ಇಲ್ಲ. ನಾವು ಪಾಟ್ ನಲ್ಲಿ ಸ್ವಲ್ಪ ಹೀಗೆ ಕೆದರಿ ನೋಡ್ಬೇಕು, ಮಣ್ಣು ತೇವ ಇದೆಯಾ ಅಥವಾ ಫುಲ್ ಡ್ರೈ ಆಗಿದ್ಯಾ ಅನ್ಕೊಂಡು ನೋಡ್ಕೊಂಡು ಆಮೇಲೆ ಹಾಕ್ಬೇಕಾಗತ್ತೆ. ತೇವ ಇರ್ಬೇಕಾದ್ರೆ ನಾವು ಮತ್ತೆ ಮತ್ತೆ ನೀರನ್ನ ಹಾಕಿದ್ರೆ ಬೇರೆಲ್ಲ ಕೊಳ್ತು ಗಿಡ ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಮಣ್ಣಿಂದ ನೀರು ಸರಾಗವಾಗಿ ಜಾರ್ಕೊಂಡು ಹೋಗ್ಬೇಕು. ಆ ರೀತಿಯಾದಂತ ಒಂದು ಪಾಟಿಂಗ್ ಮಿಕ್ಸ್ ನ ತಗೊಳ್ಳಿ. ಹಾಗೆ ಡ್ರೈನೇಜ್ ಹೋಲ್ ನಿಂದ ಚೆನ್ನಾಗಿ ನೀರ್ ಹೋಗುತ್ತೋ ಇಲ್ವೋ ಅನ್ಕೊಂಡು ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ. ಡ್ರೈನೇಜ್ ಹೋಲ್ ನಿಂದ ನೀರ್ ಹೋಗದೆ ನೀರು ಪಾಟ್ ನಲ್ಲೇ ನಿಲ್ತಾ ಇದೆ ಅಂದ್ರೆ ನೀವು ಮತ್ತೊಂದ್ಸಲ ಆ ಗಿಡನ ತೆಗೆದು ರೀಪಾಟ್ ನ ಮಾಡ್ಕೊಬಹುದು. ಬೆಗೋನಿಯಾ ಗಿಡಕ್ಕೆ ನಾವು ಯಾವ ರೀತಿಯಾದಂತ ಫರ್ಟಿಲೈಸರ್ ನ ಹಾಕ್ಬೋದು ಅಂದ್ರೆ, ಇವಾಗ ನಾವು ಬಾಳೆಹಣ್ಣಿನ ಸಿಪ್ಪೆ ನೀರನ್ನ ಹಾಕ್ಬೋದು. ಇಲ್ಲ ಅಂತ ಆದ್ರೆ ನಾವು ಟೀ ಪುಡಿನ ಹಾಕ್ಬೋದು. ಅಂದ್ರೆ ಟೀ ಮಾಡಿ ಉಳಿದಿರುವಂತಹ ಟೀ ಪುಡಿ ಇರತ್ತಲ್ಲ, ಆ ಟೀ ಪುಡಿನ ಹಾಕ್ಬೋದು. ಇಲ್ಲ ಅಂತ ಆದ್ರೆ ನಾವು ಡೈರೆಕ್ಟ್ ಆಗಿ ಟೀ ಪುಡಿನ ನೀರ್ನಲ್ಲಿ ನೆನ್ಸಿಟ್ಟು ಅದನ್ನ ಕೂಡ ಹಾಕೊಬಹುದು. ಇಲ್ಲ ಅದು ಇಲ್ಲ ಅಂತ ಆದ್ರೆ ವರ್ಮಿ ಕಾಂಪೋಸ್ಟ್ ಅಂತೂ ಇದ್ದೇ ಇರುತ್ತೆ. ಆ ವರ್ಮಿ ಕಾಂಪೋಸ್ಟ್ ನ ಕೂಡ ನಾವು ನಮ್ ಗಿಡಗಳಿಗೆ ಹಾಕೊಬಹುದು. ನಾವ್ ಯಾವ್ದಾದ್ರು ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ತಾ ಇದೀವಿ ಅಂದ್ರೆ ಅದು ಈ ರೀತಿಯಾದಂತಹ ಗಿಡಗಳಿಗೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡ್ಬೇಕಾದ್ರೆ ಮಣ್ಣು ತೇವ ಇರಬಾರ್ದು. ತೇವ ಇದ್ರೆ ಏನಾಗತ್ತೆ ಅಂದ್ರೆ ಗಿಡ ಮತ್ತು ಕೊಳೆಯೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ತೇವ ಇಲ್ಲದೆ ಇರೋ ಟೈಮ್ ನಲ್ಲಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಫರ್ಟಿಲೈಸರ್ ನ ಕೊಡ್ಬೇಕಾಗತ್ತೆ. ಚಿಕ್ಕದಾಗಿರುವಂತಹ ಗಿಡಗಳಿಗೆ ಇದನ್ನ 1 ಕಪ್ ಕೊಟ್ರೆ ಸಾಕಾಗತ್ತೆ. ದೊಡ್ಡದಾಗಿರುವಂತಹ ಗಿಡಕ್ಕಾದ್ರೆ ನೀವು ಇಲ್ಲಿ 2 ಕಪ್ ಆಗುವಷ್ಟು ಇದನ್ನ ಕೊಡ್ಬೋದು. ಅಂದ್ರೆ 200 ml ಒಂದು ಸಣ್ಣ ಗಿಡಕ್ಕೆ 400 ml ಆಗುವಷ್ಟು ನೀವು ದೊಡ್ಡ ಗಿಡಗಳಿಗೆ ಕೊಡ್ಬೋದು. ಟೋಟಲಿ ಇದಕ್ಕೆ ಹೂ ಎಲ್ಲ ಬರ್ಬೇಕು, ಚೆನ್ನಾಗಿರ್ಬೇಕು ಗಿಡ ಅಂದ್ರೆ ಸೂರ್ಯನ ಬೆಳಕು ಇಂಪಾರ್ಟೆಂಟ್ ಆಗಿರತ್ತೆ. ಅಂದ್ರೆ ಡೈರೆಕ್ಟ್ ಆಗಿರುವಂತದ್ದಲ್ಲ. ಜೊತೆಗೆ ನೀರ್ ಎಷ್ಟ್ ಹಾಕ್ತಿವಿ ಅನ್ನೋದು ಕೂಡ ಇಂಪಾರ್ಟೆಂಟು. ಹಾಗೆ ನಾವು ಕಾಲಕ್ಕೆ ಸರಿಯಾಗಿ ಪಿಂಚಿಂಗ್ ಮಾಡೋದಾಗಿರ್ಬೋದು, ಒಣಗಿರುವಂತ ಎಲೆ, ಹಳದಿಯಾಗಿರುವಂತ ಎಲೆ ಇವುಗಳನ್ನ ತೆಗೆದುಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಓವರ್ ಆಗಿ ವಾಟರಿಂಗ್ ಮಾಡೋದನ್ನ ಕಂಟ್ರೋಲ್ ಮಾಡ್ಬೇಕಾಗತ್ತೆ. 15 ದಿನಕ್ಕೊಮ್ಮೆ ನಾವು ಫರ್ಟಿಲೈಸರ್ ನ ಕೊಡೋದು. ಪಾಟಿಂಗ್ ಮಿಕ್ಸು ಅಷ್ಟೇನೆ ವೆಲ್ ಡ್ರೈನ್ ಆಗಿರುವಂತ ಒಂದು ಪಾಟಿಂಗ್ ಮಿಕ್ಸ್ ಬೇಕಾಗತ್ತೆ. ಇವಾಗ ನಾನು ಈ ಗಿಡನ ಯಾವ ರೀತಿಯಾಗಿ ಪಾಟ್ ಮಾಡುದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ.
ನಾನಿಲ್ಲಿ 8 ಇಂಚಿನ ಪಾಟ್ ಅನ್ನ ತಗೊಂಡಿದ್ದೀನಿ. ಆ ಪಾಟಿಗೆ ಒಣಗಿರುವಂತಹ ಹೂವು ಹಾಗೆ ಹಸಿಯಾಗಿರುವಂತಹ ಹೂವು ಎರಡನ್ನ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಇದು ಲಾಸ್ಟ್ಗೆ ಗೊಬ್ಬರ ಆಗಿ ಕೂಡ ಕನ್ವರ್ಟ್ ಆಗತ್ತೆ, ಜೊತೆಗೆ ಡ್ರೈನೇಜ್ ಹೋಲ್ ನ ಕೂಡ ಕ್ಲಿಯರ್ ಆಗಿ ಮುಚ್ಕೊಂಡಿರುತ್ತೆ, ನೀರು ಮಾತ್ರ ಹೋಗ್ತಾ ಇರತ್ತೆ. ಇವಾಗ ಮಣ್ಣನ್ನ ಯಾವ ರೀತಿ ಆಗಿರೋದನ್ನ ತಗೊಬೇಕು ಅಂದ್ರೆ ವೆಲ್ ಡ್ರೈನ್ ಸಾಯಿಲ್, ಇದನ್ನ ಮೊದ್ಲೇ ಹೇಳ್ದಂಗೆ ವೆಲ್ ಡ್ರೈನ್ ಸಾಯಿಲ್ ನ ತಗೊಬೇಕಾಗತ್ತೆ. ನಾವು ಅರ್ಧದಷ್ಟು ಮಣ್ಣನ್ನು ತಗೊಂಡ್ರೆ ಅರ್ಧದಷ್ಟು ಮರಳನ್ನ ತಗೊಬೇಕಾಗತ್ತೆ. ಅವಾಗ ನೀರು ಚೆನ್ನಾಗಿ ಬಸ್ದು ಹೋಗುತ್ತೆ. ಜೊತೆಗೆ ಬೇಕಾದ್ರೆ ನೀವು ಸ್ವಲ್ಪ ಬೇವಿನ ಹಿಂಡಿ ಕೂಡ ಆಡ್ ಮಾಡ್ಕೊಬಹುದು. ಯಾವುದೇ ಗಿಡನ ನಡ್ಬೇಕಾದ್ರೆ ಈ ಬೇವಿನ ಹಿಂಡಿ ಆಗಿರ್ಬೋದು, ಇಲ್ಲ ಅಂತ ಆದ್ರೆ ನಮ್ಮ ಫಂಗಿಸೈಡ್ ಇರ್ಬೋದು, ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೇಗ ಯಾವುದೇ ರೀತಿಯಾದಂತಹ ಕೀಟ ಅಟ್ಯಾಕ್ ಆಗದೆ ಇರುವಂತೆ ಒಂದು ಸಪೋರ್ಟಿವ್ ಆಗಿ ಒಂದು ಕೆಲಸ ಮಾಡುತ್ತೆ. ಹಾಗೇನೆ ಕಾಂಪೋಸ್ಟ್ ಕೂಡ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಾನು ಇಲ್ಲಿ ವರ್ಮಿ ಕಾಂಪೋಸ್ಟ್ ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೂರು ಕೂಡ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಪಾಟಿಗೆ ತುಂಬಿಕೊಳ್ತಾ ಇದ್ದೀನಿ. ಈ ಗಿಡದ ಮೇಲೆ ಒಂದು ದೊಡ್ಡ ಸೆಂಟಿಮೆಂಟೇ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ ಇದು ನನ್ನ ಸಬ್ಸ್ಕ್ರೈಬರ್ ಒಬ್ರು ನನಗೆ ಕೊಟ್ಟಿದ್ದಾಗಿತ್ತು. ಅವರು ಪಾಪ ಈ ಎಲೆನ ತುಂಬಾ ಚೆನ್ನಾಗಿ ತಗೊಂಡ್ ಹೋಗಿ ಹಾಳ್ ಮಾಡ್ಕೋಬೇಡಿ, ಎಲ್ಲಾದ್ರೂ ಹಾಳಾದ್ರೆ ಎಲೆ ಹುಟ್ಟೋದೇ ಕಷ್ಟ ಅಂತ ಹೇಳಿದ್ರು. ಆದ್ರೂ ತುಂಬಾನೇ ಜೋಪಾನವಾಗಿ ನಾನು ಆ ಎಲೆನ ತಗೊಂಡ್ಬಂದಿದ್ದೆ. ಅವತ್ತಿನ ದಿನ ಆ ಬಸ್ ನಲ್ಲಿ ಬರ್ಬೇಕಾದ್ರೆ ಆ ರಶ್ಶು, ಯಬ್ಬ, ಆ ರಶ್ಶಿಂದ ಆ ಎಲೆ ಎಲ್ಲ ಹೇಗಾಗಿತ್ತು ಅಂತ ನಾನು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಆ ಎಲೆಯಿಂದ ನಾನು ಈ ಎಲೆ ಬರೋದೇ ಇಲ್ಲೇನೋ ಅಂತ ಅನ್ಕೊಂಡಿದ್ದೆ. ಪಾಪ ಅವರು ಹೋದ್ರೆ ಹೋಗ್ಲಿ ಬಿಡಿ ಮೇಡಮ್, ನಾನು ಇನ್ನೊಂದು ಎಲೆನ ಹಾಕಿ ಇಲ್ಲಿ ಎಲೆಯಿಂದನೇ ಗಿಡ ಮಾಡಿ ಇಡ್ತೀನಿ ಅಂತ ಹೇಳ್ಕೊಂಡು ಅವರಲ್ಲಿ ಎಲೆನ ಹಾಕಿ ಗಿಡ ಮಾಡೋದಿಕ್ಕೆ ಹಾಕಿಟ್ಟಿದ್ರಂತೆ. ಅವ್ರದ್ದು ಅಲ್ಲಿ ಗಿಡ ಆಯ್ತು, ಆದ್ರೆ ಏನ್ ಮಾಡೋದು, ಇಲ್ಲಿ ನನ್ನ ಹತ್ರನು ಕೂಡ ಎರಡೆರಡು ಗಿಡ ಆಗಿದೆ. ಇವಾಗ ನನ್ನ ಹತ್ರ ಈ ಗಿಡನ ಇವಾಗ ತೆಗೆದು ಒಂದು ರೀಪಾಟ್ ನ ಮಾಡೋಣ ಅಂದ್ಕೊಂಡು ತಗೊಳ್ತಾ ಇದ್ದೀನಿ. ಆ ವಿಡಿಯೋನ್ ಬೇಕಾದ್ರೆ ನಾನು ಎಂಡ್ ಸ್ಕ್ರೀನ್ ನಲ್ಲಿ ಹಾಕಿರ್ತೀನಿ, ಯಾರಾದ್ರೂ ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ ನೋಡಿ. ಪಾಪ ಎಷ್ಟು ಒಳ್ಳೆ ಎಲೆಗಳನ್ನ ಕೊಟ್ಟಿದ್ರು ಗೊತ್ತಾ ಅವರು, ಹೇಗಾಗಿ ಹೋಯ್ತದ. ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಎಲೆ ಗ್ರೋತ್ ಆಗಿದೆ. ಒಬ್ರು ಹೇಳಿದ್ರು ಅದನ್ನ ಕಟ್ ಮಾಡಿ ನಟ್ರೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ, ಆದ್ರೆ ನಾನು ಇಡೀ ಎಲೆಯಿಂದ ನಟ್ಟು ಈ ರೀತಿಯಾಗಿ ಗಿಡನ ಮಾಡ್ತೀನಿ ಅಂತ ಒಬ್ರು ಅಂದಿದ್ರು. ಆದ್ರೆ ನನಗೆ ನನ್ ಸಬ್ಸ್ಕ್ರೈಬರ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಇದೇ ರೀತಿ ಕಟ್ ಮಾಡಿ ನಡ್ರಿ, ಅದರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಇವಾಗ ನನ್ನ ಹತ್ರ 2 ಗಿಡ ಆಗಿದೆ. ಇವಾಗ ಇದನ್ನ ನಡ್ತಾ ಇದ್ದೀನಿ. ಇದನ್ನ ನಾನು ಮರಳಲ್ಲಿ ಹಾಕಿಟ್ಟಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದಕ್ಕೆ ಬೇರೆಲ್ಲ ಬಂದಿದೆ. ಇವಾಗ ಇದನ್ನ ನಡೋಣ, ಖುಷಿ ಪಡೋಣ ಅನ್ಕೊಂಡು ಇವಾಗ ನಟ್ಕೊಳ್ತಾ ಇದ್ದೀನಿ. ಇದ್ರ ಎಲೆ ತುಂಬಾ ಚೆನ್ನಾಗಿ ಗ್ರೋ ಆಗೋದಿಕ್ಕೆ ಶುರು ಆಗಿದೆ. ಈಗ ಇದನ್ನ ನಡೋದಕ್ಕೆ ಬೆಸ್ಟ್ ಟೈಮ್ ಅನ್ಕೊಂಡು ನಟ್ಕೊಳ್ತಾ ಇದ್ದೀನಿ. ಬೇರು ಕೂಡ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡಿ ಇಟ್ಕೊಂಡವಲ್ಲ, ಆ ಪಾಟಿಗೆ ಈ ಗಿಡಗಳನ್ನ ನಾನು ನಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇವಾಗ ಟೋಟಲ್ 2 ಗಿಡ ಆಗಿದೆ. 2 ಪಾಟ್ ನಲ್ಲೂ ಕೂಡ ಒಂದೊಂದು ಗಿಡನ ನಟ್ಕೊಳ್ತಾ ಇದ್ದೀನಿ. ನಾವ್ ಯಾವ ರೀತಿಯಾಗಿ ನಾರ್ಮಲ್ ಗಿಡಗಳನ್ನ ನಡ್ತೀವಿ ಅದೇ ರೀತಿಯಾಗಿ ಈ ಗಿಡನು ಕೂಡ ಮಧ್ಯದಲ್ಲಿ ಗಿಡನ ಇಟ್ಕೊಂಡು ಚೆನ್ನಾಗಿ ಇದನ್ನ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡ್ರೆ ರೆಡಿ ಆಯ್ತು ನಮ್ ಗಿಡ ನಟ್ಟು. ಈಗ ಈ ಗಿಡಕ್ಕೆ ನೀರ್ ಹಾಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವು ನೀರನ್ನ ಕೊಡ್ಬೇಕಾದ್ರೆ ಚೆನ್ನಾಗಿ ಇದಕ್ಕೆ ತುಂಬಾ ನೀರನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಪಾಟ್ ನಲ್ಲಿ ಇರುವಂತ ಮಣ್ಣೆಲ್ಲ ಚೆನ್ನಾಗಿ ತೇವ ಆಗಿ ಒದ್ದೆ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ನೀರ್ ಕೊಟ್ಟು ಅದ್ ಚೆನ್ನಾಗಿ ಇಳ್ದ್ ಹೋಗ್ಲಿ. ಇವಾಗ ನೋಡಿ ಚೆನ್ನಾಗಿ ಇಳ್ದ್ ಹೋಗಿದೆ. ಇವಾಗ ಇದನ್ನ ತೆಗೆದು ನೇರ ಬಿಸಿಲು ಬೀಳದೆ ಇರುವಂತ ಒಂದು ಜಾಗದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೆಲ್ಲ ಮಾಹಿತಿನೂ ಬೆಗೋನಿಯಾ ಗಿಡ ಬೆಳೆಸೋರಿಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.